ಘನವಾಗಿ ನಡೆದ ಮಹರ್ಷಿ ವಾಲ್ಮೀಕಿ ಜಯಂತಿ ಸಿಂಧನೂರು ನಗರದ ತಾಲೂಕು ಆಡಳಿತ ವತಿಯಿಂದ ತಹಸೀಲ್ದಾರ್ ಕಚೇರಿಯಲ್ಲಿ ಅರುಣ್ ಎಚ್ ದೇಸಾಯಿ, ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾರ್ದಲಿ, ಬಿಜೆಪಿ ಮುಖಂಡ ಕೆ ಕರಿಯಪ್ಪ, ರಾಜುಗೌಡ ಬಾರ್ದಲಿ, ದೊಡ್ಡ ಬಸವರಾಜ್, ಆರ್ ತಿಮ್ಮಯ್ಯ ನಾಯಕ್ ಮಹರ್ಷಿ ವಾಲ್ಮೀಕಿ ಫೋಟೋಗೆ ಪೂಜೆ ಸಲ್ಲಿಸುವ ಮೂಲಕ ಜಯಂತಿ ಆಚರಣೆ ಮಾಡಿದರು. ನಂತರ ವಾಲ್ಮೀಕಿ ವೃತ್ತಕ್ಕೆ ತೆರಳಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಈ ವೇಳೆ ವಿಧಾನ ಪರಿಷತ್ ಶಾಸಕ ಬಸನಗೌಡ ಬಾರ್ದಲಿ ಮಾತನಾಡಿ, ತಾಲೂಕು ಆಡಳಿತ ವತಿಯಿಂದ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಮಾಡಲಾಗಿದೆ. ಆದರೆ ಸಮಾಜದ ಯುವ ಜನರ ಆಸೆಯಂತೆ ಮಹರ್ಷಿ ವಾಲ್ಮೀಕಿ ವೃತ್ತದಲ್ಲಿ ವಾಲ್ಮೀಕಿ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕಾಗಿದೆ. ಮೂರ್ತಿಗೆ ಪ್ರತಿಷ್ಠಾಪನೆಗೆ ನನ್ನ ಸಹಕಾರ, ಬೆಂಬಲ ಯಾವಾಗಲೂ ಇರುತ್ತದೆ ಎಂದು ಹೇಳಿದರು. ನಂತರ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಾತನಾಡಿ, ಪವಿತ್ರ ರಾಮಾಯಣ ಗ್ರಂಥದ ಮಾನವೀಯತೆಯ ಮೌಲ್ಯಗಳನ್ನು ನಮ್ಮ ಸಮಾಜ ಅಳವಡಿಸಿಕೊಳ್ಳಬೇಕಾಗಿರುವುದು ರಾಮಾಯಣ ಗ್ರಂಥದಲ್ಲಿ ಅರ್ಥಪೂರ್ಣವಾಗಿ ರಚಿತವಾದ ಗ್ರಂಥವಾಗಿದೆ. ಜೊತೆಗೆ ವಾಲ್ಮೀಕಿ ಸಮುದಾಯದವರು ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಎಂದು ಹೇಳಿದರು. ಅನೇಕ ವರ್ಷಗಳಿಂದ ನಾವು ನೀವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಆದರೆ ಇವತ್ತು ರಾಮಾಯಣ ಕೊಟ್ಟಿರ್ತಕ್ಕಂಥ ಇವತ್ತೇನು ಮಹರ್ಷಿ ವಾಲ್ಮೀಕಿಯವರು ಅವರದು ಇವತ್ತು ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಆಗಬೇಕು. ಇದೊಂದು ನಮ್ಮ ಸಿಂಧನೂರಿನಲ್ಲಿ ಕೊರತೆ ಇದೆ. ನಾವೆಲ್ಲ ಸಮಾಜದ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ನೀವು ಸಂಪೂರ್ಣ ಜವಾಬ್ದಾರಿ ನನಗೆ ಕೊಟ್ಟರೆ ಆ ಮೂರ್ತಿಯನ್ನು ತೋರಿಸುವಂಥದ್ದು ಮಾಡ್ತೀನಿ. ಅದೇನಾದರೂ ಇಲ್ಲ ನಿಮ್ಮ ಸಮಾಜದಲ್ಲಿ ಏನು ತೀರ್ಮಾನ ಮಾಡ್ತೀರಿ ಅದಕ್ಕೆ ನಾವು ಬದ್ಧವಾಗಿರ್ತೀನಿ. ಇದನ್ನು ಮೊದಲು ಮುಂದಿನ ವರ್ಷ ಮಟ್ಟಿಗೆ ಇದನ್ನು ಮೂರ್ತಿ ಕೂಡಿಸುವಂಥದ್ದು ನಮ್ಮೆಲ್ಲರಿಂದ ಆಗಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳಿ ಎಲ್ಲ ಸಮಾಜದ ಮುಖಂಡರಿಗೂ ಎಲ್ಲ ಸಮಾಜದ ಬಂಧುಗಳಿಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯ ವ್ಯಕ್ತಿಗಳು ಎಲ್ಲರಿಗೂ ವಂದಿಸಿ ನಾನು 4 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ರಾಮಾಯಣವನ್ನು ರಾಮ ಜಪ ಮಾಡುವುದರ ಮೂಲಕ ರಾಮನನ್ನು ಇಡೀ ನಾಡಿಗೆ ಪರಿಚಯಿಸಿದವರು ವಾಲ್ಮೀಕಿ ಋಷಿಗಳು. ಇವತ್ತು ರಾಮ ಅವನ ಕೀರ್ತಿ ಈ ನಾಡಿನಲ್ಲಿ ಬೆಳಗಿದ್ರೆ ಇತಿಹಾಸ ನಮಗ್ಯಾರಿಗೂ ಗೊತ್ತಾಗ್ತಿದೆ. ವಾಲ್ಮೀಕಿಯವರು ರಾಮಾಯಣವನ್ನು ರಚನೆ ಮಾಡಿದ ಮೇಲೆ ರಾಮಾಯಣ ಏನು, ಅದರ ಸಂದೇಶ ಏನು, ರಾಮ ಬಂದ ಉದ್ದೇಶ ಏನು, ಇವೆಲ್ಲವನ್ನು ಕೂಡ ಮುಂದಿನ ಪೀಳಿಗೆ ನಮಗೆಲ್ಲ ಪರಿಚಯಿಸಿದವರು ವಾಲ್ಮೀಕಿ ಮಹರ್ಷಿಗಳು. ಅವರು ಆ ಗ್ರಂಥವನ್ನು ರಚನೆ ಮಾಡಿದ್ದೇ ಇದ್ದರೆ ಬಹುತೇಕ ರಾಮನ ವಿಚಾರಗಳು, ರಾಮನ ಆದರ್ಶಗಳು ನಮ್ಮ ಪೀಳಿಗೆಗೆ ಸಿಗ್ತಾ ಇರಲಿಲ್ಲ. ಅವರು ನಾವು ದೇಶದಲ್ಲಿ 2 ಗ್ರಂಥಗಳನ್ನು ಮಹಾನ್ ಅಂತ ಹೇಳ್ತೇವೆ. ಮಹಾಭಾರತ ಮತ್ತು ಭಾರತ ದೇಶದಲ್ಲಿ ನಡೆದ ಘಟನೆಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತ. ಈ ಗ್ರಂಥವನ್ನು ರಚನೆ ಮಾಡಿದ್ದರಿಂದಲೇ ಇವತ್ತು ರಾಮ ವಿಖ್ಯಾತಿಯನ್ನು ಪಡೆದ ಗೊತ್ತಾಯಿತು, ಈಗಿನ ಪೀಳಿಗೆಗೂ ಕೂಡ ಗೊತ್ತಾಯಿತು ಅನ್ನೋದಕ್ಕೆ ಅವರು ಅಭೂತಪೂರ್ವವಾದ ಗ್ರಂಥವನ್ನು ರಚನೆ ಮಾಡಿದರು. ರಾಮಾಯಣವನ್ನು ರಾಮ ಜಪ ಮಾಡುವುದರ ಮೂಲಕ ಬರೆದಿದ್ದಾರೆ ಅನ್ನೋದು ಇತಿಹಾಸ ಪುಟಗಳಲ್ಲಿ ಸಿಗ್ತದೆ. ಹಾಗಾಗಿ ಅಂಥ ಮಹರ್ಷಿ, ಎಲ್ಲ ಶರಣರು ಮಹರ್ಷಿಗಳು ಒಂದು ಧರ್ಮಕ್ಕೆ ಒಂದು ಜಾತಿಗೆ ಸೀಮಿತವಾಗುವುದಿಲ್ಲ. ಮಾಡಬಾರ್ದವರನ್ನು ಯಾರೂ ಕೂಡ ಒಂದು ಜಾತಿಗೆ ಸೀಮಿತವನ್ನು ಮಾಡಬಹುದು. ಅವರ ಸಂದೇಶಗಳು ನಾಡಿನ ಎಲ್ಲ ಜನರಿಗೆ, ಎಲ್ಲ ಜನರ ಉದ್ದೇಶಕ್ಕೆ, ಅವರ ಭಕ್ತಿಗೆ ಅರ್ಥಪೂರ್ಣವಾದ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಸಮಾಜದ ಅಧ್ಯಕ್ಷರು ಆದಂಥ ತಿಮ್ಮಯ್ಯ ನಾಯಕ್ ಅಣ್ಣವರೇ ಹಾಗೂ ವೆಂಕಟೇಶ್ ಅವರೇ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಗ್ರಾಮೀಣ ಮಂಡಲ ಅಧ್ಯಕ್ಷರಾದಂಥ ವೆಂಕಟಪ್ಪ ನಾಯಕ್ ಅವರೇ, ಸಾಕಷ್ಟು ಎಲ್ಲ ಪಕ್ಷದ ಮುಖಂಡರುಗಳೇ ಮತ್ತು ಅಧಿಕಾರಿಗಳು, ಈಗಾಗಲೇ ವಾಲ್ಮೀಕಿ ಜಯಂತಿನ ನಾವು ಯಾಕೆ ಮಾಡಬೇಕು ಎಂಬುದನ್ನು ಸತತವಾಗಿ ನಾವು ವಾಲ್ಮೀಕಿ ಜಯಂತಿಯನ್ನು ಆಚರಿಸ್ತಾ ಬಂದಿದ್ವಿ. ಜಯಂತಿ ಮಾಡುವುದರಿಂದ ನಮ್ಮ ಸಮಾಜ ಒಕ್ಕಟ್ಟಾಗಿ ಮತ್ತು ಸಮಾಜದಲ್ಲಿ ಹಿಂದುಳಿದವರನ್ನಂತ ಮೇಲೆತ್ತುವಂಥ ಕೆಲಸ ಮಾಡುವುದಕ್ಕಾಗಿ ವಾಲ್ಮೀಕಿ ಜಯಂತಿ ರಾಮಾಯಣವನ್ನು ಬರೆದು ನಾವು ವಾಲ್ಮೀಕಿಯರು ಅಂತ ಗುರುತಿಸುವಂಥ ಕೆಲಸ ಈ ಜಗತ್ತಿನಲ್ಲಿ ಯಾರಾದರೂ ಮಾಡಿದರೆ ಅದು ನಮ್ಮ ಮಹರ್ಷಿ ವಾಲ್ಮೀಕಿ ಅವರು. ಅವರ ಆದರ್ಶಗಳನ್ನು ಮತ್ತು ಅವರು ಬರೆದಂಥ ಕೃತಿಗಳನ್ನು ನಾವು ಅಳವಡಿಸಿಕೊಂಡು, ಯಾಕಂದರೆ ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಕನಕದಾಸರು ಇರ್ಬೋದು, ಸಾಕಷ್ಟು ಜನ
ಹಿಂದುಳಿದವರನ್ನು ಮೇಲೆತ್ತುವಂಥ ಕೆಲಸ ಆಗಿನ ಕಾಲದಿಂದಲೂ ಬಸವಣ್ಣನವರು ಕೂಡ ಮಾಡ್ತಾ ಬಂದಿದ್ದಾರೆ. ಆದರೆ ನಾವು ಎಲ್ಲಿದ್ದೀವಿ ಎಂಬುದನ್ನು ಅರ್ಥ ಮಾಡಿಕೊಂಡು ಜಯಂತಿಯ ಆಚರಣೆಯ ಅರ್ಥಗರ್ಭಿತವಾದ ಕಾರ್ಯಕ್ರಮಗಳನ್ನು ಮಾಡಿದರೆ ಒಳ್ಳೆಯದಂತ ನನ್ನ ಅನಿಸಿಕೆ. ತಾವೆಲ್ಲರೂ ಇವತ್ತಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಗೆ ಭಾಗವಹಿಸಿದ್ದಕ್ಕೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಜಯಂತಿಯ ಶುಭಾಶಯಗಳನ್ನು ತಮಗೆಲ್ಲರಿಗೂ ತಿಳಿಸಿ ನಾನು ಒಂದೆರಡು ಮಾತುಗಳನ್ನು. ಈ ವೇಳೆ ಇಒ ಚಂದ್ರಶೇಖರ, ಪೌರಾಯುಕ್ತ ಪಾಂಡುರಂಗ ಇಟಗಿ, ಪರಿಶಿಷ್ಟ ಪಂಗಡ ಇಲಾಖೆ ಅಧಿಕಾರಿ ಭೀಮಣ್ಣ, ಸಿಡಿಪಿಒ ಲಿಂಗನಗೌಡ, ಚಂದ್ರಶೇಖರ್ ಹಿರೇಮಠ್ ನಾಯಕ್, ಓಬಳೇಶ್ ನಾಯಕ್, ವೆಂಕಟೇಶ್ ನಾಯಕ್, ಭೂತಲದಿನ್ನಿ, ತಿಮ್ಮಣ್ಣ ನಾಯಕ್, ಮಲ್ಲಾಪುರ್, ವಿಶ್ವನಾಥ ನಾಯಕ್, ವೆಂಕಟೇಶ್ ನಾಯಕ್, ರಾಗಲಪರ್ವಿ, ಕರೇಗೌಡ, ಕುರುಕುಂದಿ, ಯಂಕೋಬಾ ನಾಯಕ, ರಾಮತ್ನಾಳ್, ಮಲ್ಲಯ್ಯ ನಾಯಕ್, ಫಕೀರಪ್ಪ ನಾಯಕ್, ಗಂಗಯ್ಯ ಯದ್ದಲದೊಡ್ಡಿ, ಕುಪೇಂದ್ರ ನಾಯಕ್, ನಾಗರಾಜ್ ನಾಯಕ್, ಗುಂಜಳ್ಳಿ, ಮರಿಯಪ್ಪ, ಬಿಎಸ್ಪಿ ಸೇರಿದಂತೆ ಸಮಾಜದ ಅನೇಕ ಮುಖಂಡರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬೂಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369